jungle. ಒಂದು ವಾರದ ಹಿಂದೆ ಆನೆಗೊಂದಿ ಭಾಗದಲ್ಲಿ ಒಂದು ಚಿರತೆ ಸೆರೆಯಾದ ಬೆನ್ನಲ್ಲೇ ಇದೀಗ ಮತ್ತೆ ತಾಲೂಕಿನ ಚಿಕ್ಕರಾಂಪುರದಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿನಲ್ಲಿ ಚಿರತೆಯೊಂದು ಸೆರೆಯಾದ ಘಟನೆ ಇಂದು ಬೆಳಗಿನ ಜಾವ ಬೆಳಕಿಗೆ ಬಂದಿದೆ. ಒಂದೇ ವಾರದಲ್ಲಿ 2 ಚಿರತೆ ಸೆರೆಯಾಗಿದ್ದು, ಇನ್ನೆರಡು ಕಡೆ ಚಿರತೆಗಳು ಕಾಣಿಸಿಕೊಂಡಿರುವುದು ಜನರ ಆತಂಕಕ್ಕೆ ಕಾರಣವಾಗಿದೆ. ಆನೆಗೊಂದಿ ಭಾಗದಲ್ಲಿ ಚಿರತೆಗಳು ಹೆಚ್ಚಳವಾಗಿರುವುದು ಜನರ ಆತಂಕಕ್ಕೆಲಿದ್ದು, ಹನುಮಮಾಲೆ ಅಭಿಯಾನಕ್ಕೆ ಕೇವಲ 3-4 ದಿನ ಬಾಕಿ ಇರುವಾಗ ಚಿರತೆಗಳ ಸಾಲು ಪತ್ತೆಯಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಅಂಜನಾದ್ರಿ ಬೆಟ್ಟದ ಸಂಸ್ಕೃತ ವೇದಪಾಠ ಶಾಲೆಯ ಬಳಿಯ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿನಲ್ಲಿ ಚಿರತೆ ಸೆರೆಯಾಗಿದೆ. ಸೆರೆಯಾದ ಚಿರತೆ ಸುಮಾರು 3.5 ಅಡಿ ಉದ್ದವಿದ್ದು, ಇದು ಹೆಣ್ಣು ಚಿರತೆಯಾಗಿದ್ದು ಸಂಪೂರ್ಣ ಆರೋಗ್ಯವಾಗಿದೆ ಎಂದು ವಲಯ ಅರಣ್ಯಾಧಿಕಾರಿ ಚೈತ್ರಾ ಮೆಣಸಿನಕಾಯಿ ತಿಳಿಸಿದ್ದಾರೆ. ಸೆರೆಯಾಗಿರುವ ಚಿರತೆಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ಸೂಚನೆ ಮೇರೆಗೆ ಸುರಕ್ಷಿತ ಪ್ರದೇಶಕ್ಕೆ ಬಿಟ್ಟು ಬರಲಾಗುವುದು ಎಂದು ಅರಣ್ಯ ಇಲಾಖೆಯ ಸಿಬ್ಬಂದಿ ತಿಳಿಸಿದ್ದಾರೆ. ಇಲ್ಲೇ ಅದಾವ ಸರ್, ಇಲ್ಲೇ ಇಟ್ಟು ಬೆಳೆದವ. ಏನು ಚಿಕ್ಕಪ್ಪ ಏನಿಟ್ಟಾರೆ ಅನ್ಬೇಕಿಲ್ಲ, ಬಿದ್ಬಿಟ್ಟದ್ ಬಂದ ಕಡೆ ಇತ್ತು ನಾಯಿಗ ಹೊಡೆಗೈತದ ನಾಯಿ ಇಟ್ಟಿದ್ರೆ ಇಲ್ಲೇ ಅದಾವ ಸರ್, ಇಲ್ಲೇ ಇಟ್ಟು ಬೆಳೆದವ. ಏನು ಚಿಕ್ಕಪ್ಪ ಏನಿಟ್ಟಾರೆ ಅನ್ಬೇಕಿಲ್ಲ, ಬಿದ್ಬಿಟ್ಟದ್ ಬಂದ ಕಡೆ ಇತ್ತು ನಾಯಿಗ ಹೊಡೆಗೈತದ ನಾಯಿ ಇಟ್ಟಿದ್ರೆ